ಎಸ್. ಅಂದರೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಕಾಲಘಟ್ಟ ಗ್ಯಾಂಗ್ ಮ್ಯಾನ್ ಆಗಿ ಮಾಮೂಟಿ ಅಂಗಡಿ ಸಿನಿಮಾ ಪರಮೇಶ್ ಸರ್ ಅಂತ ಅವ್ರನ್ನ ನೆನ್ಸ್ಕೋಬೇಕು ನಾನು. ಅದ್ರಲ್ಲಿ ಮೇನ್ ಆರ್ಟಿಸ್ಟು ಒಂದು 25 ಟೇಕಾದರೂ ಮಾಡ್ತಿರ್ಲಿಲ್ಲ, ತಲೆ ಕೆಟ್ಟೋಗಿತ್ತು ಅವ್ರಿಗೆ. ಈಗ ಹೋಗಿ ಯಾರು ಹುಡ್ಕೋದು 11 ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಯಾರೋ ಒಬ್ರು ಹಿಂದೆ ಇರೋ ಹುಡುಗರಲ್ಲಿ ಯಾರೋ ಒಬ್ಬರು ಮಾಡ್ಸಮ್ಮ, ಯಾವನ್ ಮಾಡ್ತಾನೆ ಅವ್ನು ಮಾಡಿಸೋ ಅನ್ನೋ ಥರದ್ದಾಗಿತ್ತು. ಆಗ ಅಲ್ಲಿಂದ ಆ ಹುಡುಗ ಮಾಡಲಿಲ್ಲ, ಮಿಕ್ಕಿದವ್ರು ಇವ್ರು ಬೈದಿದ್ದ ರೇಂಜ್ಗೆ ಒಂದು 3-4 ಜನ ಬ್ಯಾಕ್ ಹೊಡೋಗ್ಬಿಟ್ರು. ಒಬ್ಬ ಹುಡುಗ ಅವ್ರು ಹೇಳ್ದಂಗೆ ಮಾಡ್ದ, ಅದು ಬಿಟ್ಟು ನೋಡಿ ಅವನು ಒಂಥರ ಕೆಡ್ದಾಗ ಅವನು ನೋಡು ಮಾಡ್ತಾನೆ ಕೇಳು ಅಂತಂದ್ರು. ನಾನು ಸುಮ್ಮನೆ ಇರ್ದೆ, ಆಗಲೂ ಬಾಯಿ ಮಾಡಿಕೊಂಡು ಇದೇ ಥರ ಇಲ್ಲ ಸರ್ ಇದು ಯಾರು ಮಾಡಿದ್ರು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟೆ. ಏನ್ರಿ ಹಂಗಂದ್ರೆ ಅಂತ, ಇಲ್ಲ ಸರ್ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನೀನು ಇದ್ದಿದ್ರೆ ಏನಂತಿದ್ದೆ ಅಂದರು. ಏನೋ ಒಂದು ಹೇಳಿದೆ, ಅದು ಅವ್ರು ಭಾರಿ ಇಷ್ಟ ಆಗ್ಬಿಡ್ತು. ಹಂಗಾರೆ ನೀನು ಮಾಡ್ತೀಯಾ ಅಂದರು. ಇಲ್ಲ ನಾನು ಮಾಡಲ್ಲ ಅಂದೆ. ಏನಯ್ಯ ಯಾಕೆ ಮಾಡಲ್ಲ ಅಂತ. ಇಲ್ಲ ಸರ್ ನೀವು 500 ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು, ಡೈಲಾಗೆಲ್ಲ 500 ರೂಪಾಯಿ ಮಾಡಲ್ಲ, ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ. ಓಕೆ, ಅದರಲ್ಲಿ ಹಂಗಾಯ್ತು ಅಣ್ಣ, ಸೆಟ್ ಆಯಿತು. ನಾನೇ ಮೇನ್ ವಿಲ್ಲನು, ತುಂಬ ಚೆನ್ನಾಗಿ ನಡೀತಿತ್ತು. ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ತಿಂತಿದ್ದು ಹೋಗಿ ಕೂತಿರೋ ಜಾಗಕ್ಕೆ ಬರೋ ಥರ ಆಯಿತು. ಫಸ್ಟ್ ಟೇಬಲಲ್ಲಿ ಊಟ ಬರೋಂಗಾಯಿತು, ಕ್ಯಾರವನಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು. ಆ ಸಿನಿಮಾದು ಕೊನೆಯ ದಿನ ಶೂಟಿಂಗು, ಅವಲಕ್ಕಿ ತಿಂತಿದ್ದೆ. 9 ಗಂಟೆಗೆ ಪ್ಯಾಕಪ್ಪು ಮುಗಿದೋಯ್ತು ನಂದು ಅವತ್ತು. ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಇವೆಲ್ಲ ಸಿಗಲ್ಲ, ಮುಗಿತಲ್ಲ ಕೊಡಿಸು ಅಂತ. ಅಷ್ಟರಲ್ಲಿ 5 ಗಂಟೆಗೆ ಒಂದು ಫೋನ್ ಬರುತ್ತೆ, ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ. ಆಗ ಉಮೇಶ್ ಸರ್ ಒಂದು ತ್ರಯೋದಶಿಯನ್ನು ಸಿನಿಮಾ ಮಾಡ್ತಿರ್ತಾರೆ. ನನಗೆ ಅವ್ರ ಪರಿಚಯ ಇಲ್ಲ ಸರ್. ಅಲ್ಲಿ ಉದಯ್ದು ನಮ್ಮ ಹಳೆ ಉದಯ್ ಇದ್ರಲ್ಲ, ಅನಿಲಣ್ಣ ಉದಯ್ದು ಒಂದು ಡೇಟ್ಸ್ ಕ್ಲಾಶ್ ಆಗ್ಬಿಟ್ಟಿರುತ್ತೆ ಯಾವುದೋ ಸಿನಿಮಾಗೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬೀದರಲ್ಲಿ ಇರಬೇಕು, ಅವ್ರು ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಸರ್ ಟೆನ್ಷನಲ್ಲಿ ಪರಮೇಶ್ ಸರ್ ಫೋನ್ ಮಾಡ್ತಾರೆ, ಸರ್ ಈ ಥರದ್ದು ಒಂದು ಪಾತ್ರ ಹಿಂಗೆ ಉದಯ್ ಮಾಡಬೇಕಿತ್ತು, ಹಿಂಗೆ ಆಗೋಗಿದೆ, ಕ್ಲಾಶ್ ಆಗಿದೆ, ಯಾರಾದರೂ ಹುಡುಗ ಇದ್ದಾನ ಅಂತ. ಆಗ ಪರಮೇಶ್ ಸರ್ ಹೇಳ್ತಾರೆ, ಆ ಘಟ ಇರೋ ಹುಡುಗ ಇಲ್ಲ, ಆ ಹಠ ಇರೋ ಹುಡುಗ ಒಬ್ಬವನೇ ಅಂತ. ನಾನು ತಿಂತಾ ಇರ್ತೀನಿ, ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ, ಇವತ್ತು ಮುಗಿಯೋ ಶೂಟಿಂಗು ನೋಡಿ, ಹುಡುಗ ಆ ಹೈಟು ಆ ಘಟ ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಅಂತ. ಸರಿ ಅಂತೇಳಿ ನನ್ಗೆ ಹೇಳ್ತಾರೆ, ಸರಿ ಸರ್ ಅವ್ನು ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಇರಬೇಕು ಅಂತಾರೆ. ಸರ್ ಎಲ್ಲಿ ಸರ್ ನೀವು ಬಿಡೋದೆ 9 ಆಗುತ್ತೆ, ನಾನು ಹೆಂಗೆ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ, ಚಿಂತೆ ಮಾಡಿಬಿಡಿ ಸರ್ ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ನನ್ನ ಲೈಫಲ್ಲಿ ಸರ್ ಒಂದು 3 ಘಟನೆ, ಅವಾಗ ನಾನು ಹೇಳಿಲ್ಲ ಬಜಾರ್ ಡೌನ್ ಆಗ್ಬಿಡುತ್ತೆ ಅಂತ, ಈಗ ಒಪ್ಕೊತೀನಿ. ನನ್ನ ಲೈಫಲ್ಲಿ ಫಸ್ಟು ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಕ್ಕೆ. ಈಗಲ್ಲ, ಈ ಸಿನಿಮಾಗೆಲ್ಲ ಸರ್ ಗಾಬರಿ ಈಗ ಅದನ್ನೆಲ್ಲ ತಿರ್ಸಕ್ಕೆ ಬೇರೆ ಥರ ಚೇತನ್ ಸರ್ ಕೂರಿಸ್ಕೊಂಡು ಹೆವಿ ಸಂಬಳ ಅಂತ. ಸೊ ಒಂದು ಸರ್ ಅದು ಅವತ್ತು ಹೇಳಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ನಾನು ಏರ್ಪೋರ್ಟೇ ನೋಡಿರಲಿಲ್ಲ. ನನಗೆ ಫಸ್ಟು ಫ್ಲೈಟ್ ಟಿಕೆಟ್ ಹಾಕಿದ್ದು ಉಮೇಶ್ ಸರ್ ನೀವೇ. ಅದಾದಮೇಲೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ. ನನ್ನ ಹಣೆ ಬರ ಅವತ್ತು ಹೆಂಗಿತ್ತು ಅಂದರೆ, ಅವತ್ತು ಮಾಧು ಮಾಸ್ಟರ್ನು ಬರಬೇಕಿತ್ತು, ವಿಕ್ರಮ್ ಸರ್ ಅವ್ರ ಅಸ್ಟೆಂಟ್, ಇವಾಗ ಏನು ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು ಅವರು, ಅವತ್ತು ಮಾಧು ಮಾಸ್ಟರ್ ಅಸ್ಟೆಂಟು. ನಾವು 3 ಜನಕ್ಕೆ ಫ್ಲೈಟ್ ಹಾಕಿದ್ವಿ ನೀವು, ಬಿಕಾಸ್ 3 ಜನ ಬೇಕಿತ್ತು, ಬೆಳಗ್ಗೆ ಫ್ಲೈಟ್ ಇತ್ತು. ಸರಿ ನಾನು ಮನೆಗೆ ಹೋಗೆಲ್ಲ ಚೆಕ್ ಅಂತ ರೆಡಿ ಮಾಡ್ಕೊಂಡು, ಏನೋ ID ಕಾರ್ಡ್ ಕೇಳಿದ್ರು, DL ಆ ಥರದ್ದು ಏನೋ ಫ್ಲೈಟಿಗೆ ತೋರ್ಸಕ್ಕೆ ನಂಗೆ ಗೊತ್ತಿಲ್ಲ, ಆ ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡು ಹೆಂಗೋ ಬಂದ್ಬಿಟ್ವಿ ನಾವು 3 ಜನ, ಮಾಸ್ಟ್ರು, ನಾನು ಮತ್ತು ನಮ್ಮ ವಿಕ್ರಮ್ ಸರ್. ನಮ್ಮ ಮಾಧು ಮಾಸ್ಟ್ರು ID ಕಾರ್ಡ್ ತಂದಿಲ್ಲ, ಏನು ಮಾಡಿದ್ರು ಬಿಡ್ತಿಲ್ಲ ಅವನು. ಮಿಲ್ಟ್ರಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್, ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ಮನೆ ಇರದೆ, ಮಾಸ್ಟೇ ಬರ್ತಾ ಇಲ್ಲ ಸರ್, ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನಾನು ಅವಾಗ ತಾನೇ ಒಂಚೂರು ಕಂಡುಬಿಡ್ತೀನಿ, ಇವಾಗಿನ ಟೈಮ್ ಆಗಿದ್ರೆ ನೀವು ಹೋಗ್ರಪ್ಪ ನಾನು ಹೋಗ್ತೀನಿ ಅಂದ್ಬಿಡ್ತಿದ್ದೆ. ಹೇಳೋಕ್ಕೂ ಭಯ. ವಿಕ್ರಮ್ ಸರ್ ಮಾಸ್ಟರ್ ಇಲ್ಲ, ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನನಗೆ ಮನ್ಸೂರ್ಗಡೆ ನೀವು ಹೋಗ್ರಪ್ಪ ನಾನು ಹೊಂಟೋಯ್ತೀನಿ ಫ್ಲೈಟಲ್ಲಿ ಅಂತ. ಅಲ್ಲ ಅವ್ನು ಯಾರು ಮಿಲ್ಟ್ರಿ ಅವ್ರು, ಹಿಂದಿ ಅವ್ರು ಇದ್ದಿಲ್ಲ, ಅವ್ನು ಕಾಲ್ಗೆ ಒಂದು ಬಿದ್ದಿಲ್ಲ, ನಾನು ಹಿಂಗೆಲ್ಲ ಮಾಡಿಬಿಟ್ಟಿದ್ದೆ. ಅಣ್ಣ ನಾವೇನು ಅಮೆರಿಕಾಗೆ ಹೋಗ್ತಿದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಿರೋದು, ಏನು ತಪ್ಪಾದರೂ ಅದಕ್ಕೆ ನಾನು ಹೊಣೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ, ಆದರೆ ಫ್ಲೈಟ್ ಹತ್ತಕ್ಕೆ ಬಿಟ್ಬಿಡಿ ಅಂತ. ನನ್ನ ಗ್ಯಾರಂಟಿ ಮೇಲೆ ಬಿಟ್ಟರು. ಹಂಗಾಗಿ ಹೋದ್ವಿ. ಅಲ್ಲಿ ಸರ್ ಪರಿಚಯ, ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಿಮ್ಗೆ ಆ್ಯಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ. ಅಲ್ಲಿ ನಾನು ನಿಮ್ಮ ಶೂಟಿಂಗಿಗೆ ಬಂದಾಗ ಆ್ಯಕ್ಚುಲಿ ನನ್ನ ವೈಫು 8.5 ತಿಂಗಳು ಪ್ರೆಗ್ನೆಂಟು ಸರ್. ಇದನ್ನು ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದ್ದೆ, ಬಿಕಾಸ್ ನಂದು ಲವ್ ಮ್ಯಾರೇಜು, ಯಾರು ಇರಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ಕೆ, ನಾನು ಅವಳು ಇಬ್ಬರೇ. ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ಯಜಮಾನ ಫಿಲಮ್ ಥರ. ನಮ್ಮ ಮನೆಯಲ್ಲಿ ದಿನವೂ ನಿಂತು ಚೈತ್ರ ಆಡ್ಕೊಂಡು ಕೂತವ್ರೆ. ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು 3 ಬಾಗಿಲು ಮಾಡಿಬಿಟ್ಟಿದ್ರು. ನಾನು ನನ್ನ ಹೆಂಡತಿ ಇಬ್ಬರೇ. ನನ್ನ ಹೆಂಡತಿ ತುಂಬ ಧೈರ್ಯ ಹೇಳಿ, ತಾಯಿ ಮೋಸ ಮಾಡಲ್ಲ, ಸಿನಿಮಾ ನಂಬಿದ್ದೀನಿ ಅಣ್ಣ, ಯಾವ್ದು ಸಿಟ್ಟಿದ್ದೀನಿ ನಾನು, ಅದು ಹಳೇದು ಬಿಡಿ, ಅದು ಸುಮ್ಮನೆ ಗಾಸಿಪ್ ನನ್ನ ಬಗ್ಗೆ ನಾನು ಪೇಪರಲ್ಲಿ ಬರೆದ್ಬಿಟ್ಟೆ ಅಣ್ಣ. ಸೊ ಸರಿ, ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೆ ಸರ್ ನಿಮ್ಮ ಇದಕ್ಕೆ. ಆವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ, ಅದೇ ಸಂಬಳ ನಾನು ಎತ್ಕೊಂಡ್ಬಂದು ಮಾರನೇ ದಿನ ನನ್ನ ವೈಫ್ನ ಅಡ್ಮಿಟ್ ಮಾಡಿದ್ರು, ಪೇಜ್ ಬಂದು ಕರ್ಕೊಂಡು ಹೋದೆ. ನೀವು ಕೊಟ್ಟಿದ್ದು ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಅದೇ ದುಡ್ಡು ಹಾಸ್ಪಿಟ್ಲ್ ಖರ್ಚು ಮಾಡಿದ್ದು, ನಿಮ್ದು ಋಣ ಇದೆ. ಅದು ಹೇಳೋದು ದಿನ ಬಂದಿರಲಿಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು, ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನಮಗೆ 4 ಸಿನಿಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ.
ಮತ್ತೆ 4 ಸಿನಿಮಾ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರೆದಿರ್ತಾರೆ. ಮತ್ತೆ ಜಮಖಂಡಿಗೆ ಬಂದು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾ ಗಣೇಶ್ ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮಲ್ಲು ಗೊತ್ತಿಲ್ಲ ಸರ್. ನಾನು ಈ ಟಿಕ್ಟಾಕು ರೀಲ್ಸು ಇದು ಯಾವುದಕ್ಕೂ ಇಲ್ಲ, ನಾನು ನೋಡೋದು ಇಲ್ಲ. ಈ ಥರದ್ದು ಏನೋ ನಂದು ಒಳಗಡೆ ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೀರೋ ಅಂತ, ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ದಿನ ಹೋಗಿ ಇಳಿದಾಗ ಮಲ್ಲುದು ಯಾವ ರೇಂಜ್ಗಿತ್ತು ಅಂದರೆ ಆಂಧ್ರಲ್ಲಿ ಅಲ್ಲು ಅರ್ಜುನ್ ಹೆಂಗೋ ನಾರ್ತಲ್ಲಿ ಮಲ್ಲು ಹಂಗೆ ಆ ರೇಂಜ್ ಹವಾ ಇತ್ತು. ಕಳೆದೋಗ್ಬಿಟ್ಟೆ ನಾನು. ಸರ್ಗೂ ಇಲ್ಲಿ ಯಾರು ಸಾರಿ ಹುಡುಗ ಅಂತ, ಸಹ ಶಾರುಖ್ ಖಾನ್ ಅವ್ರ ಈ ಕಡೆ ಅಂತ. ನಿಜ ಮಲ್ಲು ಸರ್, ಆ ಲೆವೆಲ್ಗೆ ಹೆಸರಿದೆ ನಿಮ್ಗೆ ಆ ಕಡೆ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಕರೆದು ಮತ್ತೆ ಕೆಲಸ ಕೊಟ್ರಿ. ಒಂದು 8-10 ದಿನ ಕೆಲಸ ಮಾಡಿದೆ. ಮತ್ತೆ ಸುಲಕ್ಷಾ ಮೇಡಮ್ ಥ್ಯಾಂಕ್ ಯು. ನೀವು ತುಂಬ ಕೋಆಪ್ರೇಟ್ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ. ತುಂಬ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ. ಒಂದು ಸೆಕೆಂಡು ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್ ನೀವು. ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯಿತು, ಎಷ್ಟು ಏಟ್ ಬಿತ್ತು ಅಂತ. ಅದ್ಭುತವಾದ ನಟಿ ನೀವು. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಚಂದನ್ ಸರ್ ಥ್ಯಾಂಕ್ ಯು. ನೀವೇ ಅದೇನೋ ಹೇಳ್ದಂಗೆ ಪಾಪ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ. ಥ್ಯಾಂಕ್ ಯು ಸರ್. ಎಂಟೈರ್ ಟೀಮ್ ಥ್ಯಾಂಕ್ ಯು. ಸುದೀಪ್ ಸರ್, ಸ್ಪೆಷಲಿ ಈ ಸಿನಿಮಾ ಭಾಷೆ ಮೇಲೆ ವರ್ಕ್ ಮಾಡಿದ್ದೀರಾ ಅನ್ನಿಸ್ತು ಟ್ರೇಲರ್ ನೋಡಿದಾಗ. ಸರ್ ಇಲ್ಲ ಸರ್, ಒಂದು ಸತ್ಯ ಯಾವಾಗ ಹೇಳ್ತೀನಿ, ನಾನು ಯಾವತ್ತೂ ಯಾವುದಕ್ಕೂ ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ ಸರ್. ಆ ಥರದ್ದು ಏನೂ ಇಲ್ಲ. ಖಾಲಿ ಬಾಟ್ಲ ಥರ ಹೋಗ್ತೀನಿ, ಅವ್ರು ಏನು ತುಂಬ್ತಾರೋ ಅದೇ. ಇದ್ರಲ್ಲಿ ನಾನು ಏನು ಮಾಡಿದ್ರು, ಯಾವ ಸಿನಿಮಾ ನಾನು ಏನು ಮಾಡಿದ್ರು ಅದು ಯಾವುದೋ ನಂದಲ್ಲ ಸರ್. ಎಲ್ಲ ಡೈರೆಕ್ಟರ್ಗಳಿದೆ. ನನಗೇನು ಗೊತ್ತಿಲ್ಲ ಸರ್ ಆ ಭಾಷೆ ಎಲ್ಲ. ಅಲ್ಲಿ ಹೋದೆ, ಸರ್ ಅದು ಡೈಲಾಗ್ ಹೇಳೋರು ಹಿಂಗೆ ಹೇಳಿ ಅಂತ ಹೇಳೋರು. ನಾನು ಅಲ್ಲಿ ಸರ್ ಕೇಳಿದೆ, ಸರ್ ನೀವು ಹೆಂಗೆ ಬೈತೀರಾ ಬೈರಿ ಅಂತ. ನನ್ನ ಬೈಗುಳಗಳು ಬೇರೆ ಗೊತ್ತಲ್ಲ ಸರ್ ನಿಮಗೆ. ಇಲ್ಲಿ ಹೆಂಗೆ ಬೈತೀರಾ ಅದನ್ನ ಹೇಳಿ ಸರ್ ಅಂತ ಸರ್ ಹೇಳೋರು. ಅದನ್ನಷ್ಟೇ ಅಲ್ಲಿ ಹೇಳಿದ್ದೀನಿ ಸರ್. ಎಲ್ಲ ಸರ್ದೆ. ಮತ್ತು ಅಲ್ಲಿ ಎಲ್ಲರೂ ನಾನು ನೆನೆಸ್ಕೋಬೇಕು. ಆನಂದ್ ಸರ್, ಪರಾಗ್ ಸರ್, ನಿಮ್ಮ ಎಲ್ಲರೂ ದೇವರನ್ನ ನೆನೆಸ್ಕೋಬೇಕು. ಇನ್ನೊಂದು 2-3 ಹೆಸರು ಮರ್ತೋಯ್ತು ನನಗೆ. ತುಂಬ ಚೆನ್ನಾಗಿ ಮನೆಯವ್ರ ಥರ ನೋಡ್ಕೊಂಡಿದ್ದೀರಿ. ನಾನು ಅಲ್ಲಿ ತುಂಬ ಪ್ರಾಬ್ಲಮಲ್ಲಿದ್ದೆ, ನಿಮ್ಗೆ ಗೊತ್ತದೆಲ್ಲ ಹೆಲ್ತ್ ಇಶ್ಯೂಲಿ. ಮನೆ ಮಗನ ಥರ ನೋಡ್ಕೊಂಡ್ರಿ ನೀವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್.